ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನೀವೇನು ನೋಡ್ತಿದ್ದೀರಾ, ಇದು ನಮ್ಮ ದುರ್ಗದ ರೈಲ್ವೆ ಸ್ಟೇಷನ್ನು. ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ನಾನು ಇವತ್ತು ಹೋಗ್ತಿದ್ದೀನಿ ನಮ್ಮ ದುರ್ಗದಿಂದ ಗುಲ್ಬರ್ಗ ಅಂದರೆ ಕಲಬುರಗಿವರೆಗೂ ಹೋಗ್ತಿದ್ದೀನಿ. ಅದು ಜನರಲ್ ಕೋಚಲ್ಲಿ. ನೋಡಿ, ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ ಒಳಗಡೆ ಬಂದರೆ ಈ ಥರ ಇರುತ್ತೆ. ಎಲ್ಲಿಂದ ಎಲ್ಲಿಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಫೇರ್ಸ್ ಇದೆ ನೋಡಿ. ನೋಡಿ ದುರ್ಗ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಬರುವ ದಿನಗಳಲ್ಲಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಗುತ್ತೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು. ಇನ್ನೊಂದು 3 to 4 years ಆಗಬಹುದು. ಯಾಕಂದರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ನೇರ ರೈಲು ಅದೊಂದು ಲೈನ್ ಬರುತ್ತೆ. ಈಗ ಚಿಕ್ಕಜಾಜೂರು, ಚಳ್ಳಕೆರೆಗೆ ಒಂದು ಲೈನ್ ಇದೆ. ಹಾಗೆ ಚಿತ್ರದುರ್ಗ ಆಲಮಟ್ಟಿ ನ್ಯೂ ಲೈನ್ ಬರುತ್ತೆ. ಸೊ ಇದು ಪ್ರೀ ಮಾನ್ಸೂನ್ ಅಂದರೆ ಪೂರ್ವ ಮುಂಗಾರು ಆಗಿರೋದ್ರಿಂದ, ಪೂರ್ವ ಮಳೆಗಾಲ ಆಗಿರೋದ್ರಿಂದ ಕ್ಲೈಮೇಟು ವೆದರ್ ಮಾತ್ರ ಸಖತ್ತಾಗಿದೆ, ಸೈಕಾಗಿದೆ. ನಮ್ಮ ದುರ್ಗ ನಮ್ಮ ಸ್ವರ್ಗ. ನೋಡಿ, ಚೇಳ್ಗುಡ್ಡ ಪೂರ್ತಿ ಮೋಡದಿಂದ ಆವರಿಸ್ಕೊಂಡಿದೆ. ಚೇಳ್ಗುಡ್ಡ ನಮ್ಮ ದುರ್ಗದಿಂದ ನೋಡ್ತಿರೋರಿಗೆ ಗೊತ್ತಿರುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ಈಗ ತೋರಿಸಿದ್ನಲ್ಲ ನಾನು ನಿಮ್ಗೆ ಆ ಗುಡ್ಡ, ಅದೇನೆ. ಲಾಸ್ಟ್ ಟೈಮ್ ನಾನು ನೀರು ಬರ್ತಿಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೆ, ಚಿತ್ರದುರ್ಗ ಟು ಮೈಸೂರು. ಸೊ ಈಗ ನೀರಿನ ಪ್ರಾಬ್ಲಮ್ ಇಲ್ಲ, ನೀರು ಬರ್ತಿದೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿ. ನೋಡಿ, ಅದೇ ಚೇಳ್ಗುಡ್ಡ ನಿಮ್ಗೆ ತೋರಿಸ್ತಿರೋದು. ಪೂರ್ತಿ ನಮ್ಮ ದುರ್ಗ ಒಂಥರ ಕರ್ನಾಟಕದ ಊಟಿ ಅಂತ ಪ್ರಸಿದ್ಧ ಆಗಿರೋದು. ಜೋಗಿಮಟ್ಟಿ ಹಿಲ್ ಸ್ಟೇಷನ್ನು ನಿಮಗೆ ಮಳೆಗಾಲದಲ್ಲಿ ಸ್ವರ್ಗ ಇದ್ದಂಗೆ ಇರುತ್ತೆ. ಅದನ್ನು ನಾನು ಒಂದು ಸ್ವಲ್ಪ ಮಳೆ ಜೋರಾಗಿ ಬೀಳ್ಬೇಕಾದ್ರೆ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ಬೇಕಂತಿದ್ದೀನಿ, ನಮ್ಮ ಜೋಗಿಮಟ್ಟಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಕರ್ನಾಟಕದ ಊಟಿ ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಜೋಗಿಮಟ್ಟಿ. ನೋಡಿ, ನಾನು ಜನರಲ್ ಟಿಕೆಟ್ ತಗೊಂಡಿದ್ದೀನಿ ಗುಂತಕಲ್ವರೆಗೂ, 95 ರೂಪಾಯಿ ಒಬ್ಬರಿಗೆ. ಈ ವಿಡಿಯೋದಲ್ಲಿ ಟ್ವಿಸ್ಟ್ ಇರುತ್ತೆ, ಯಾವ ಥರ ಇರುತ್ತೆ ಅಂತ ನೋಡಿ. ಫುಲ್ಲು ಜನರಲ್ ಕೋಚಲ್ಲಿ ಗುಂತಕಲ್ವರೆಗೂ ಟಿಕೆಟ್ ತಗೊಂಡಿದ್ದೀನಿ. ಅಪ್ ಟು ಕಲಬುರಗಿವರೆಗೂ ಹೋಗೋಣ ಅಂತಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ನು ಇನ್ನೊಂದು 3-4 ವರ್ಷದಲ್ಲಿ ಸುಮಾರು ಇನ್ನೊಂದು 2-3 ಎಕ್ಸ್ಟ್ರಾ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ಗೆ. ಸೊ ಚಿತ್ರದುರ್ಗ ಜಂಕ್ಷನ್ ಆಗುತ್ತೆ. ಅಲ್ಲಿ ಕಾಣಿಸ್ತಿರೋದು, ಈಗ ಝೂಮ್ ಮಾಡಿದ್ನಲ್ಲ, ಅದು ಬಂದುಬಿಟ್ಟು ನಮ್ಮ ಚಿತ್ರದುರ್ಗ ಕೋಟೆ. ಇದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇರೋದು ಒಂದೇ. ನಮ್ಮ ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 22687, ಮೈಸೂರಿಂದ ವಾರಣಾಸಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈ ಟ್ರೈನ್ ಏನು ನೋಡ್ತೀರಾ, ಇದು ಚಿಕ್ಕಜಾಜೂರಿಂದ ಗುಂತಕಲ್ಗೆ ಹೋಗೋ ಪ್ಯಾಸೆಂಜರು. ಇದು ಡೈಲಿ ಟ್ರೈನ್ ಆಗಿರುತ್ತೆ. ಇದರಿಂದ ನಮ್ಮ ಟ್ರೈನ್ ಬರುತ್ತೆ. ಇದರಲ್ಲಿ ನೀವು ಗುಂತಕಲ್ಗೆ ಹೋಗ್ತೀರಂದರೆ 35 ರೂಪಾಯಿ ಆಗುತ್ತೆ. ನಾನು ಸೂಪರ್ ಫಾಸ್ಟ್ ಟ್ರೈನಲ್ಲಿ ಹೋಗ್ತಿರೋದ್ರಲ್ಲಿ 95 ರೂಪಾಯಿ. ಸೊ ಈ ಟ್ರೈನಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿ ಕೇವಲ 110 ರೂಪಾಯಲ್ಲಿ ಮಂತ್ರಾಲಯಕ್ಕೆ ಹೆಂಗೆ ಹೋಗ್ಬೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ. ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ನಮ್ಮ ದುರ್ಗ ಅಥವಾ ಚಳ್ಳಕೆರೆಯಿಂದ ವಿಡಿಯೋ ಮಾಡೋಣ ಅಂತಿದ್ದೀನಿ. ಈ ಟ್ರೈನ್ ಹೋದ್ಮೇಲೆ ನಮ್ಮ ಟ್ರೈನ್ ಹೋಗುತ್ತೆ. ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ತಿದ್ದೆ. ಇದು ಮೈಸೂರಿಂದ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಟ್ರೈನು ವಾರಣಾಸಿ ಹೋಗುತ್ತೆ, ಕಾಶಿಗೆ. ಟ್ರೈನ್ ನಂಬರ್ ಬಂದುಬಿಟ್ಟು 22687. ನೋಡಿ, ನಮ್ಮ ಟ್ರೈನ್ ಬಂತು ವ್ಯಾಪ್ 7 ಲೋಕೋ. 3 ಗಂಟೆ 8 ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 3 ಗಂಟೆ 29 ನಿಮಿಷಕ್ಕೆ ಬರ್ತಿದೆ ನಮ್ಮ ಚಿತ್ರದುರ್ಗಕ್ಕೆ. ಈ ಟ್ರೈನು ಪ್ರತಿ ಮಂಗಳವಾರ ಹಾಗೆ ಗುರುವಾರ ಇರುತ್ತೆ ಚಿತ್ರದುರ್ಗದಿಂದ. ವಾರಣಾಸಿಗೆ ಹೋಗೋರು ಆರಾಮಾಗಿ ಇದರಲ್ಲಿ ಹೋಗ್ಬೋದು. ಬಟ್ ಟಿಕೆಟ್ ನೀವು 1 ತಿಂಗಳು 2 ತಿಂಗಳು ಮುಂಚೆನೇ ಬುಕ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ನೀವು ತತ್ಕಾಲಕ್ಕೆ ಟ್ರೈ ಮಾಡ್ತೀನಿ ಅಂದರೆ ತತ್ಕಾಲಕ್ಕೆ ಟಿಕೆಟ್ ಸಿಗೋಲ್ಲ. ಯಾಕಂದರೆ ನಾನು ತುಂಬ ಒಂದು 2 ತಿಂಗಳಿಂದ ಡೈಲಿ ಚೆಕ್ ಮಾಡ್ತಾನೇ ಇದ್ದೀನಿ ಟ್ರೈನ್ ಟಿಕೆಟ್ ಸಿಗುತ್ತೇನಂತ. ಸಿಗಂಗೇ ಇಲ್ಲ, ತತ್ಕಾಲಗೂ ಸಿಗಲಿಲ್ಲ ನನಗೆ. ಸುಮಾರು ಒಂದು 5 ನಿಮಿಷ ಹಾಲ್ಟ್ ನಂತರ ನಮ್ಮ ದುರ್ಗದಿಂದ ಹೊರಟಿದೆ ನಮ್ಮ ಟ್ರೈನು. ಬಾಯ್ ಟು ನಮ್ಮ ದುರ್ಗ. ಸಿಗೋಣ. ಈ ದುರ್ಗ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಬಳ್ಳಾರಿನೇ. ಸೊ ಸೆಂಟ್ರಲ್ಲಿ ಎಲ್ಲಿ ನಿಲ್ಲಿಸಲ್ಲ. ಚಳ್ಳಕೆರೆ ಆಗಿರ್ಬೋದು, ಮೊಳಕಾಲ್ಮೂರು ಆಗಿರ್ಬೋದು, ರಾಯದುರ್ಗ ಆಗಿರ್ಬೋದು. ಬಟ್ ಮೇ ಬಿ ಬಿಜಿಕೆರೆ ಅಥವಾ ರಾಯದುರ್ಗದಲ್ಲಿ ಕ್ರಾಸಿಂಗ್ ಬೀಳ್ಬೋದು. ಯಾಕಂದರೆ ಇದು ಮೈನ್ ಗೂಡ್ಸ್ ಲೈನ್ ಆಗಿರೋದ್ರಿಂದ ಕ್ರಾಸಿಂಗ್ ಬಿದ್ದೇ ಬೀಳ್ತವೆ ಗೂಡ್ಸ್ಗೆ, ಸಿಂಗಲ್ ಲೈನ್ ಟ್ರ್ಯಾಕ್ ಆಗಿರೋದ್ರಿಂದ. ಇನ್ನೊಂದು ಹೊಸ ಸುದ್ದಿ ಏನಪ್ಪ ಅಂದರೆ, ಇದು ಡಬ್ಲಿಂಗ್ಗೆ ಸರ್ವೆ ಫೈನಲ್ ಸ್ಟೇಜಲ್ಲಿದೆ ಚಿಕ್ಕಜಾಜೂರಿಂದ ಬಳ್ಳಾರಿವರೆಗೂ. ಸೊ ಡಬ್ಲಿಂಗ್ ಆದರೆ ಬೆಟ್ರು. ಹಾಗೆ ಚಳ್ಳಕೆರೆಯಿಂದ ಹಿರಿಯೂರಿಗೆ ನ್ಯೂ ಲೈನ್ ಪ್ರಪೋಸಲ್ ಆಗಿದೆ. ಅದು ಕನ್ಫರ್ಮ್ ಮಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಅದು ಮುಂಚೆ ಇಲ್ಲಿ ಪಾಂಡವಪುರದಿಂದ ತುರುವೇಕೆರೆ, ಉಳಿಯಾರು,
ಚಿಕ್ಕನಾಯಕನಹಳ್ಳಿ, ಉಳಿಯಾರು, ಹಿರಿಯೂರು, ಚಳ್ಳಕೆರೆ ಹಿಂಗಿತ್ತು ಲೈನು. ಬಟ್ ಈಗ ಸದ್ಯಕ್ಕೆ ಚಳ್ಳಕೆರೆಯಿಂದ ಹಿರಿಯೂರಿಗೆ ಮಾತ್ರ ಪ್ರಪೋಸಲ್ ಮಾಡಿದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಸೋಮಣ್ಣವರು ತುಮಕೂರು MP, ಈಗ ಅವ್ರೇನು ನಿರ್ಧಾರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ರಪೋಸಲ್ ಅಂತೂ ಆಗಿದೆ, ಯಾಕಂದರೆ ಮೊನ್ನೆ ಮೀಟಿಂಗ್ ಆಗಿದೆ ನಮ್ಮ ದುರ್ಗದಲ್ಲಿ. ನಮ್ಮ ರಘುಮೂರ್ತಿ ಅಣ್ಣ ಆಗಿರ್ಬೋದು, ಡಿ ಸುಧಾಕರ್ ಆಗಿರ್ಬೋದು, ಪಪ್ಪಿ ಅಣ್ಣ ಆಗಿರ್ಬೋದು. ಸೊ ನಮ್ಮ ಚಿತ್ರದುರ್ಗ MLAs ಎಲ್ಲ ಸೇರಿಬಿಟ್ಟು ಸೋಮಣ್ಣವ್ರು ಬಂದಾಗ ಅವ್ರ ಹತ್ರ ಒಂದು ಬೇಡಿಕೆ ಇಟ್ಟಿದ್ದಾರೆ. ಚಳ್ಳಕೆರೆ ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಹೊಸ ಲೈನ್ ಬೇಕು ಅಂತ ಹೇಳ್ಬಿಟ್ಟು. ನೋಡೋಣ. ನೋಡಿ ನಮ್ಮ ಜನರಲ್ ಕೋಚ್ ಕಂಪಾರ್ಟ್ಮೆಂಟ್ ಸ್ಥಿತಿ ಹೀಗಿದೆ ನಮ್ಮ ದುರ್ಗ ಬಿಟ್ಟ ಮೇಲೆ. ತುಂಬ ಜನ ನಾರ್ತ್ ಈಸ್ಟು, ಉತ್ತರ ಭಾರತದವರು ನಾನು ದುರ್ಗದಲ್ಲಿ ಇಲ್ಲ ಅನ್ಕೊಂಡಿದ್ದೆ. ದುರ್ಗದಲ್ಲಿ ಸುಮಾರು ಒಂದು 20-25 ಜನ ಹತ್ತಿದ್ದಾರೆ ಬರೀ ಜನರಲ್ ಕೋಚಲ್ಲಿ. ನಾನು ಬರೀ ಬೆಂಗಳೂರು ಸುತ್ತಮುತ್ತ ಇದ್ದಾರೆ ಉತ್ತರ ಭಾರತದವರು ಅನ್ಕೊಂಡಿದ್ದೆ. ನಮ್ಮ ದುರ್ಗದಲ್ಲೂ ಇದ್ದಾರೆ ಅಂತ ಫಸ್ಟ್ ಟೈಮ್ ನಾನು ನೋಡಿದ್ದು ಇಷ್ಟೊಂದು ಜನನ, ನಾರ್ತ್ ಇಂಡಿಯನ್ಸ್ನ. ನೋಡಿ ನಮ್ಮ ದುರ್ಗ ಹವಾಮಾನ ಹೆಂಗಿದೆ ಅಂತ ಹೇಳ್ಬಿಟ್ಟು, ವೆದರು, ಕ್ಲೈಮೇಟು ಸೂಪರ್ ಚಿಲ್ಲಾಗಿದೆ. ಮಳೆ ಬರುವ ಚಾನ್ಸಸ್ ಇದೆ. ನೋಡೋಣ ಎಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ದುರ್ಗದಿಂದ ಚಳ್ಳಕೆರೆ ಬಳ್ಳಾರಿವರೆಗೂ ತುಂಬ ಸರಿ ತೋರಿಸಿದ್ದೀನಿ. ತುಂಬ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ ವೀಡಿಯೋನ. ಬಳ್ಳಾರಿವರೆಗೂ ಬೇಗ ತಗೊಂಡು ಹೋಗ್ಬಿಡ್ತೀನಿ. ಮೈನ್ ಏನಾದರೂ ಇದ್ದರೆ ಮಾತ್ರ ತೋರಿಸ್ತೀನಿ. ವಿಂಡ್ ಎನರ್ಜಿ ನೋಡಿ. ಈ ವಿಂಡ್ ಎನರ್ಜಿ ನಮ್ಮ ಕರ್ನಾಟಕಕ್ಕೆ ಉಪಯೋಗನೇ ಇಲ್ಲ. ಎಲ್ಲ ಮಹಾರಾಷ್ಟ್ರದ ಕಂಪ್ನೀಸ್ ಅವು ವಿಂಡ್ ಎನರ್ಜಿ. ಸೊ ಆ ಜಮೀನು ಇದು ಏನಿದೆ ಲೋಕಲ್ ಅವ್ರಿಗೆ ಮಾತ್ರ ಕೆಲಸ ಕೊಟ್ಟಿದ್ದಾರೆ. ಬಟ್ ಎನರ್ಜಿ ಬರೋಲ್ಲ, ಅಂದರೆ ಪವರ್ ಬರೋಲ್ಲ ನಮಗೆ. ಸೊ ಪವರ್ ನಾವು ಯೂಸ್ ಮಾಡ್ಕೊಳಂಗಿಲ್ಲ. ಕರ್ನಾಟಕ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಪವರ್ ಏನಿತ್ತು. ಈ ಥರ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಜಾಗ ನೀವು ತುಂಬ ಸರಿ ಹೇಳಿದ್ದೀನಿ. ನನ್ನ ಫೇವ್ರೇಟ್ ಪ್ಲೇಸ್ ಇದು. ಫೇವ್ರೇಟ್ ಸಾಂಗಿಂದು ನಾನೇ ಹೇಳ್ಬಿಡ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ನಮ್ಮ ಬಾಸು ಕಿಚ್ಚ ಸುದೀಪ್ ಅವ್ರದ್ದು ಹುಚ್ಚ ಸಿನಿಮಾದು ಉಸಿರೆ ಸಾಂಗು ಇದೇ ಲೊಕೇಶನಲ್ಲಿ ಶೂಟ್ ಆಗಿರೋದು. ನೋಡಿ ಈ ಥರ ಇದೆ ಸದ್ಯಕ್ಕೆ. ಚಳ್ಳಕೆರೆ ನಿಯರ್ ಇದೆ ನಮ್ಮ ಟ್ರೈನು. ಇನ್ನೊಂದೇನೆಂದರೆ ಈ ಟ್ರೈನಲ್ಲಿ 9ಗಳು ಕಾಟ. 9ಗಳಂದರೆ ಇನ್ನೇನು ಹೇಳೋಕ್ಕಾಗುತ್ತೆ. ಅವೆಲ್ಲ ಹಂಗೆ ಹೇಳೋಕೆ ಹೋಗಬಾರ್ದು. ಅವ್ರ ಹೊಟ್ಟೆಪಾಡಿಗೆ ಅವ್ರು ಮಾಡ್ತಾರೆ. ಬಟ್ ಉತ್ತರ ಭಾರತದವ್ರ ಹತ್ರ ಕಿತ್ಕೊಂತಿದ್ದಾರೆ. ನಮ್ಮ ಹತ್ರ ಮಾತಾಡೋಕ್ಕೂ ಬರೋಲ್ಲ ಅವರು. ಈಗ ನಮ್ಮ ಚಳ್ಳಕೆರೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಆ ಕಡೆ ಒಂದು ಗೂಡ್ಸ್ ಇದೆ ಮೈನ್ ಲೈನಲ್ಲಿ. ಆ ಕಡೆ ಇನ್ನೊಂದು ಲೂಪ್ ಲೈನ್ ಇದೆ, ಅದಕ್ಕೂ ಗೂಡ್ಸ್ ಇದೆ. ಪ್ಲ್ಯಾಟ್ಫಾರಮ್ ಮೇಲೆ ನಮ್ಮ ಟ್ರೈನು ಸ್ಕಿಪ್ ಆಗುತ್ತೆ. ಈಗ ಚಳ್ಳಕೆರೆ ಸ್ಟಾಪ್ ಇಲ್ಲ, ಸ್ಲೋ ಆಗಿ ಸ್ಕಿಪ್ ಆಗುತ್ತೆ. ನಮ್ಮ ಚಳ್ಳಕೆರೆ ಸ್ಟಾಪ್ ಕೊಟ್ಟಿದ್ದರೆ ಇಲ್ಲಿಂದ ಡೈರೆಕ್ಟಾಗಿ ವಾರಣಾಸಿಗೆ ಹೋಗೋರಿಗೆ, ಮಂತ್ರಾಲಯಕ್ಕೆ ಹೋಗೋರಿಗೆ, ಹಾಗೆ ಗುಲ್ಬರ್ಗಕ್ಕೆ ಹೋಗೋರಿಗೆ, ಸೊಲ್ಲಾಪುರ್ಗೆ ಹೋಗೋರಿಗೆ ತುಂಬ ಹೆಲ್ಪ್ ಆಗೋದು ಈ ಟ್ರೈನು. ಏನು ಮಾಡ್ತೀರಾ, ಪ್ಲ್ಯಾಟ್ಫಾರಮ್ ಅವೈಲೇಬಿಲಿಟಿ ಇಲ್ಲ. ನಮ್ದು ಏನಿದ್ರೆ 8ರಿಂದ 9 ಕೋಚು ಟ್ರೈನ್ಸಿಗೆ ಮಾತ್ರ ಅವೈಲೇಬಿಲಿಟಿ ಇರೋದು ಚಳ್ಳಕೆರೆ ರೈಲ್ವೆ ಸ್ಟೇಷನ್ನು. ಆದಷ್ಟು ಬೇಗ ಇದನ್ನು ಡೆವಲಪ್ ಮಾಡಿದ್ರೆ 24+ ಕೋಚಸ್ ನಿಲ್ಲೋ ಥರ ಪ್ಲ್ಯಾಟ್ಫಾರಮ್ಮು ಎಕ್ಸ್ಪೆಂಡ್ ಮಾಡಿದ್ರೆ ಆವಾಗ ಮೇನ್ ಟ್ರೈನ್ಸು ಇಲ್ಲಿ ಸ್ಟಾಪ್ ಕೊಡುತ್ತೆ. ನೋಡೋಣ ನಮ್ಮ SWR ಮೈಸೂರು ಡಿವಿಷನವರು ಯಾವಾಗ ತಲೆಗೆ ಹಾಕಂತಾರೆ ಅಂತ ಗೊತ್ತಿಲ್ಲ. ನನಗಂತೂ ಹೇಳಿ ಸಾಕಾಗ್ಬಿಟ್ಟಿದೆ. ಪ್ರತಿ ವೀಡಿಯೋದಲ್ಲಿ ನಮ್ಮ ಚಳ್ಳಕೆರೆ ಚಿತ್ರದುರ್ಗ ವೀಡಿಯೋ ಮಾಡಬೇಕಾದ್ರೆ ಪ್ರತಿ ವೀಡಿಯೋದಲ್ಲಿ ಹೇಳ್ತಾನೆ ಇದ್ದೀನಿ. ನಮ್ಮ MLA ರಘುಮೂರ್ತಿ ಸಾಹೇಬ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ MP ಸಾಹೇಬರು ಗೋವಿಂದ ಕಾರಜೋಳ ಅವ್ರ ಕೈಗೆ ಸಿಗೋಲ್ಲ. ಎಷ್ಟು ಸರಿ ಟ್ರೈ ಮಾಡಿದ್ರು ಅವ್ರ ಕೈಗೆ ಸಿಗೋಲ್ಲ ಅಂತಾರೆ. ನೋಡೋಣ ಈ ಸರಿ ಇನ್ನೊಂದು ಸರಿ ನಾವು ಸೋಮಣ್ಣವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತಿದ್ದೀವಿ. ಅವರಾದರೆ ಸಿಗ್ತಿರ್ತಾರೆ ಸೋಮಣ್ಣವರು. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ಒಂಚೂರು ಡೆವಲಪ್ಮೆಂಟ್ ಮಾಡಿದ್ರೆ 24+ ಕೋಚಸ್ಸು ಟ್ರೈನ್ ನಿಲ್ಲೋ ಥರ ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಪೆಂಡ್ ಮಾಡಿದ್ರೆ ನಮಗೂ ಬೆಟ್ರ್ ಆಗುತ್ತೆ. ನಮ್ಮ ಚಳ್ಳಕೆರೆ ರೈಲ್ವೆ ಗೇಟು, ಪಾವಗಡ ರಸ್ತೆ, ಪಾವಗಡ ರೋಡು. ನಮ್ಮ ಚಳ್ಳಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಿಜಿಕೆರೆ ಅಂದರೆ ಬೊಮ್ಮಗೊಂಡನ ಕೆರೆ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಸ್ಟಾಪ್ ಇಲ್ಲ ಇಲ್ಲೆಲ್ಲಿ. ಚಿತ್ರದುರ್ಗ ಬಿಟ್ಟರೆ ಸೀದಾ ಬಳ್ಳಾರಿನೇ ಸ್ಟಾಪು. ಮೇ ಬಿ ಇವನು ನಮ್ಮ ಟ್ರೈನ್ ಇಲ್ಲಿ ನಿಲ್ಲಿಸಲಿಲ್ಲ ಅಂದರೆ ಪಕ್ಕ ರಾಯದುರ್ಗದಾಗ ನಿಲ್ಲಿಸ್ತಾನೆ. ಯಾಕಂದರೆ ಅನ್ಅಫಿಷಿಯಲ್ ಸ್ಟಾಪ್ ಇರುತ್ತೆ, ಯಾವ್ದಾದ್ರು ಗೂಡ್ಸ್ ಬಂದೇ ಬರುತ್ತೆ. ನೋಡೋಣ ಎಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತು ಮಳೆ ಬರ್ತಿತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಟ್ರೈನು ಮೊಳಕಾಲ್ಮೂರು ಹತ್ತತ್ರ ಇದೆ. ಇಲ್ಲಿ ಮಳೆ ಬಂದು ಸ್ವಲ್ಪ ನಿಂತು ಮತ್ತೆ ಸ್ಟಾರ್ಟ್ ಆಗಿದೆ. ನಿಧಾನಕ್ಕೆ ಬರ್ತಿದೆ ಮಳೆ.
ನೋಡಿ ನೀರೆಲ್ಲ ನಿಂತಿದೆ, ಹೊಲದಲ್ಲೆಲ್ಲ ನೀರು ಈ ಥರ ನಿಂತಿದೆ. ನಮ್ಮ ಮೊಳಕಾಲ್ಮೂರು ಬೆಟ್ಟ, ಮೊಳಕಾಲ್ಮೂರು ರೇಷ್ಮೆ ಸೀರೆಗೆ ಫೇಮಸ್ಸು. ನಾನು ತುಂಬ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೆಲವರು ಮಾತ್ರ ಕಾಮೆಂಟ್ ಮಾಡಿದ್ದೀರಾ. ಸೊ ನಮ್ಮ ಮೊಳಕಾಲ್ಮೂರು ಬಂದುಬಿಟ್ಟು ರೇಷ್ಮೆ ಸೀರೆಗೆ ಫೇಮಸ್ಸು. ಮೊಳಕಾಲ್ಮೂರನ್ನ ಸ್ಲೋ ಆಗಿ ಪ್ಲ್ಯಾಟ್ಫಾರಮ್ ಮೂಲಕನೇ ಸ್ಕಿಪ್ ಹೊಡಿತಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ಇನ್ನೊಂದೇನಂದರೆ, ನೀವು ನಾನು ನೆಕ್ಸ್ಟ್ ಯಾವ ವೀಡಿಯೋ ಮಾಡ್ತಿದ್ದೀನಿ, ಯಾವ ಟ್ರೈನ್ ವೀಡಿಯೋ ಮಾಡ್ತಿದ್ದೀನಿ, ನೆಕ್ಸ್ಟ್ ಯಾವ ವೀಡಿಯೋ ಹಾಕ್ತೀನಿ, ಪೋಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಬಿಡ್ತಿರ್ತೀನಿ. ಸೊ ಕ್ಷಣದ ಅಪ್ಡೇಟ್ಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಕಾಮೆಂಟ್ ಬಾಕ್ಸು ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅದನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಏನಿದ್ರು ವಾರಕ್ಕೆ 1 ಅಥವಾ 2 ವೀಡಿಯೋ ಹಾಕ್ತೀನಿ, ಅದು ಲಾಂಗ್ ವೀಡಿಯೋಸು. ನಿಮಗೆ ಶಾರ್ಟ್ಸು, ರೀಲ್ಸು ಏನಾದರೂ ವೀಡಿಯೋಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, GSJ ಕನ್ನಡ ಅಂತ ಹೇಳ್ಬಿಟ್ಟು. ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಅಫಿಷಿಯಲಿ ನಮ್ಮ ಟ್ರೈನ್ ನಾವೀಗ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗಿದ್ದೀವಿ. ವೆಲ್ಕಮ್ ಟು ಆಂಧ್ರ ಪ್ರದೇಶ, ಸೀಮಾಂಧ್ರ. ರಾಯದುರ್ಗಕ್ಕೆ ಇನ್ನೇನು ಸ್ವಲ್ಪ ದೂರ ಇದೆ. ರಾಯದುರ್ಗ ಸಿಟಿ ಒಳಗೆ ಆಲ್ರೆಡಿ ಎಂಟ್ರಿ ಆಗಿದೆ ನಮ್ಮ ಟ್ರೈನು. ఫ్రెండ్స్, మన ఆంధ్ర ఇంకా తెలంగాణ ఇంకా ఎవరెవరు చూస్తున్నారో, అలాగే రాయదుర్గం ఇంకా ఎవరెవరు చూస్తున్నారో ఆయన కామెంట్ చేయండి. అలాగే ఛానల్ని సబ్స్క్రైబ్ చేసుకోండి ఫ్రెండ్స్. ರಾಯದುರ್ಗ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಿದೆ. ಇದು ಬಂದುಬಿಟ್ರು ರಾಯದುರ್ಗ ಹಳೆಯ ರೈಲ್ವೆ ಸ್ಟೇಷನ್ನು, ಆ ಕಡೆ ಇರೋದು ಹೊಸ ರೈಲ್ವೆ ಸ್ಟೇಷನ್. ರಾಯದುರ್ಗ ಜಂಕ್ಷನ್ನು ಇದು ಒಂದು ಲೈನ್. ಈಗ ರಾಯದುರ್ಗದಿಂದ ಕಲ್ಯಾಣದುರ್ಗ, ಕದಿರದೇವರಪಲ್ಲಿ, ಕಮದೂರು, ದೊಡ್ಡಹಳ್ಳಿ, ಪಾವಗಡ, ಕೊರಟಗೆರೆ, ಮಡಿಕಶಿರಾ, ಕೊರಟಗೆರೆ, ಮಧುಗಿರಿ, ತುಮಕೂರಿಗೆ ಒಂದು ಲೈನ್ ಹೋಗಿದೆ. ಇನ್ನೊಂದು ಲೈನು ನಮ್ಮ ಮೊಳಕಾಲ್ಮೂರು, ಬಿಜಿಕೆರೆ, ಚಳ್ಳಕೆರೆ, ಚಿತ್ರದುರ್ಗ ಒಂದು ಲೈನು, ಇನ್ನೊಂದು ಲೈನು ಬಳ್ಳಾರಿಗೆ ಒಂದು ಲೈನು. ಸೊ ರಾಯದುರ್ಗ ಜಂಕ್ಷನ್ ಆಗುತ್ತೆ. ಸ್ವಾಮಿಹಳ್ಳಿಯಿಂದ ರಾಯದುರ್ಗ ಲೈನ್ ಇದೆ ಒಂದು, ಬಟ್ ಅದು ರಾಯದುರ್ಗಕ್ಕೆ ಜಂಕ್ಷನ್ ಇಲ್ಲಿಗೆ ಕನೆಕ್ಟ್ ಆಗಲ್ಲ, ಮೊಳಕಾಲ್ಮೂರು ಹತ್ರ ಕನೆಕ್ಟ್ ಆಗುತ್ತೆ ಅದು ಜಂಕ್ಷನ್ ಲೈನು. ಸೊ ಆದರೂ ಇದನ್ನು ರಾಯದುರ್ಗ ಜಂಕ್ಷನ್ ಅಂತಲೇ ಕರೀತಾರೆ. ಅದು ಸ್ವಾಮಿಹಳ್ಳಿ ಬಂದುಬಿಟ್ಟು ನಮ್ಮ ಸಂಡೂರು ಹತ್ರ ಇದೆ. ಸಂಡೂರು ಹತ್ರದಿಂದ ರಾಯದುರ್ಗಕ್ಕೆ ಕನೆಕ್ಷನ್ ಇದು ನೋಡಿ. ಟೈಮ್ ಇತ್ತು ಇಲ್ಲಿ, ಅದಕ್ಕೆ ರಾಯದುರ್ಗ ರೈಲ್ವೆ ಸ್ಟೇಷನ್ ವೀಡಿಯೋ ಮಾಡೋಣ ಅಂತ ಹೊರಗೆ ಬಂದಿದ್ದೀನಿ. ರಾಯದುರ್ಗ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರಾಯದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್. ಮಳೆ, ಸಿಕ್ಕಾಪಟ್ಟೆ ಮಳೆ. ಟಿಕೆಟ್ ಕೌಂಟ್ರು, ಜನರಲ್ ಟಿಕೆಟ್ ಕೌಂಟ್ರು ಪ್ಲಸ್ ರಿಸರ್ವೇಷನ್ ಟಿಕೆಟ್ ಕೌಂಟ್ರು ಎರಡೂ ಇದೆ. ಬಟ್ ಜನರಲ್ ಟಿಕೆಟ್ ಕೌಂಟ್ರು ಮಾತ್ರ ಓಪನ್ ಇದೆ. ಇದು ರಾಯದುರ್ಗ ಆಂಧ್ರ ಪ್ರದೇಶ ಆಗಿರೋದ್ರಿಂದ ಎಲ್ಲ ತೆಲುಗು ಅಕ್ಷರಗಳಿದ್ದಾವೆ. ನಮ್ಮ ಟ್ರೈನು ಅನ್ಅಫಿಷಿಯಲ್ ಆಲ್ಟ್ ರಾಯದುರ್ಗದಲ್ಲಿ. ಹೊರಟಿದೆ ರಾಯದುರ್ಗದಿಂದ. ಸುಮಾರು ಒಂದು 15 ನಿಮಿಷ ಹಾಲ್ಟ್ ಆಗಿತ್ತು ರಾಯದುರ್ಗ ಜಂಕ್ಷನಲ್ಲಿ. ಐದು ಗಂಟೆ 14 ನಿಮಿಷಕ್ಕೆ ರಾಯದುರ್ಗ ಜಂಕ್ಷನಿಂದ ಹೊರಟಿದೆ. ನಮ್ಮ ಟ್ರೈನು ಬಳ್ಳಾರಿಗೆ ಹೋಗೋ ಟೈಮಿಂಗ್ ಇರೋದು 6 ಗಂಟೆ 55 ನಿಮಿಷಕ್ಕೆ. ನನಗೆ ಗೊತ್ತಿರೋ ಪ್ರಕಾರ ಬಿಫೋರೇ ಹೋಗ್ತಾನೆ ಬಳ್ಳಾರಿಗೆ. ಫ್ರೆಂಡ್ಸ್, ರಾಯದುರ್ಗದಿಂದ ಯಾರಾದರೂ ನೋಡ್ತಿದ್ರೆ ರಾಯದುರ್ಗ ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮಾಡಿ. ನನಗೆ ಗೊತ್ತು, ನೀವು ಕಾಮೆಂಟ್ ಮಾಡಿ ತಿಳಿಸಿ. ఫ్రెండ్స్, రాయదుర్గం ఇంకా ఎవరెవరు చూస్తుంటారో రాయదుర్గం ఏమిటికి ఫేమస్ అని కామెంట్ చేయండి. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ 4,000 ಆಗಿದೆ, 5,000 ಆಗುತ್ತೆ. 10,000ಕ್ಕೆ ಒಂದು ಗಿವ್ ಅವೇ ಕನ್ನಡ ಅಂತಿದ್ದೀನಿ. ಅದು 10,000 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಿಮಗೆ ಹೇಳ್ತೀನಿ ಅದು ಏನು ಅಂತ ಹೇಳ್ಬಿಟ್ಟು. ವಿತ್ ಕಂಡೀಷನ್ಸ್ ಅಪ್ಲೈ. ನಿಮ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಈಗಲೇ ಹೇಳ್ತಿದ್ದೀನಿ. ಮೇ ಬಿ ಇನ್ನೊಂದು 2 ತಿಂಗಳು ಆಗ್ಬೋದು 10,000 ಆಗೋಕ್ಕೆ. ನಿಮಗೆ 2 ತಿಂಗಳು ಮುಂಚೆನೇ ಒಂದು ಇನ್ಫಾರ್ಮೇಷನ್ ಥರ ಕೊಟ್ಟಿದ್ದೀನಿ. ರಾಯದುರ್ಗದಿಂದ ಹೊರಟ ಮೇಲೆ ಸೀದಾ ನಮ್ಮದು ಬಳ್ಳಾರಿ. ಇಲ್ಲಿ ರಾಯದುರ್ಗ ಅನ್ಅಫಿಷಿಯಲ್ ಆಲ್ಟ್, ಇದು ಅಫಿಷಿಯಲ್ ಆಲ್ಟ್ ಇಲ್ಲ.
ಫ್ರೆಂಡ್ಸ್, ರಾಯದುರ್ಗ ಬಿಟ್ಟಿದ್ದು ಹೊರಟಿದ ತಕ್ಷಣ ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಕರು ಬರುತ್ತೆ, ಸಖತ್ತಾಗಿದೆ ನೋಡಿ. ಇದೇ ಕರು ಸ್ಟಾರ್ಟ್ ಆಯಿತು. ಎಂಜಾಯ್ ಮಾಡಿ ಈ ಕರುವನ್ನ. ನಾನೇನು ವಾಯ್ಸ್ ಕೊಡಲ್ಲ ಇಲ್ಲಿಂದ, ನಿಮಗೆ ಮೇನ್ ಇದ್ರೆ ಮಾತ್ರ ವಾಯ್ಸ್ ಕೊಡ್ತೀನಿ. पे जो बैठे थे छपा हुआ अभी कुर्सी ಫ್ರೆಂಡ್ಸ್, ಇದು ಲೆಫ್ಟ್ ಸೈಡಲ್ಲಿ ಏನು ಟ್ರ್ಯಾಕ್ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಹೊಸ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಹೆಸರು ಬಂದುಬಿಟ್ಟು ಬಂಧನ ಹಾಲ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಹೊಸದಾಗಿ ರೈಲ್ವೆ ಸ್ಟೇಷನ್ ಮಾಡ್ತಿದ್ದಾರೆ ಇಲ್ಲಿ. ರಾಯದುರ್ಗದಿಂದ ಬಳ್ಳಾರಿಗೆ ಹೋಗೋ ಲೈನಲ್ಲಿ. ಸೋಮಲಾಪುರಂಗಿಂತ ಮುಂಚೆ ರಾಯದುರ್ಗ ಆದಮೇಲೆ ಬಂಧನ ಹಾಲ್ಟ್ ರೈಲ್ವೆ ಸ್ಟೇಷನ್ ಹೆಸರು ಬಂದುಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೋಮಲಾಪುರಂ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡುತ್ತೆ, ಯಾಕಂದರೆ ಇಲ್ಲಿ ಸ್ಟಾಪ್ ಇಲ್ಲ. ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತಿದ್ದೀನಿ, ನಿಮಗೆ ಅಪ್ಡೇಟ್ಸ್ ಆಗಿ ರೀಲ್ಸ್ ಆಗಲಿ ಶಾರ್ಟ್ಸ್ ಆಗಲಿ, ಹಾಗೆ ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ತಿದ್ದೀನಿ, ಯಾವ ಟ್ರೈನ್ ಜರ್ನಿ ಮಾಡ್ತಿದ್ದೀನಿ, ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ, ಪೋಲ್ಸ್ ಆಗಲಿ ಯಾವುದೇ ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮಗೆ ಮಾಹಿತಿ ಬೇಕಂದರೆ, ಅಂದರೆ ನಮ್ಮ ಚಾನಲ್ GSJ ಕನ್ನಡ ವತಿಯಿಂದ ಅಪ್ಡೇಟ್ಸ್ ಬೇಕಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಜೋರಾಗಿ ಹೊಡಿತಿದೆ. ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ಹೈವೇ ಏನು ಸ್ಕಿಪ್ ಮಾಡ್ತಿದ್ದೀರಾ, ನ್ಯಾಷನಲ್ ಹೈವೇ 150A, ಚಾಮರಾಜನಗರ ಟು ಜೀವರ್ಗಿ ಹೈವೇ. ಇದು ಓಬಳಾಪುರಂ ಹತ್ರ ಕ್ರಾಸ್ ಆಗುತ್ತೆ. ಓಬಳಾಪುರಂ ಅಂದರೆ ಒಂದು 2008, 9, 10, 11ರಲ್ಲಿ ಭಾಳ ಫೇಮಸ್ ಆಗಿತ್ತು. ಇಲ್ಲಿ ಓಬಳಾಪುರಂ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮಳೆ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಓಬಳಾಪುರಂ ಮೈನಿಂಗ್ಸ್. ಸೊ ಏನಕ್ಕೆ ಫೇಮಸ್ ಆಗಿತ್ತು ಅಂತ ಗೊತ್ತಿರೋರು ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಸುಮಾರು ಒಂದು 15 ನಿಮಿಷ ಹಾಲ್ಟ್ ನಂತರ ಓಬಳಾಪುರಮಿಂದ ಹೊರಟಿದೆ.
ಮೇ ಬಿ ಬಳ್ಳಾರಿ ಜಂಕ್ಷನಲ್ಲಿ ಪ್ಲ್ಯಾಟ್ಫಾರ್ಮ್ ಅವೈಲೇಬಿಲಿಟಿ ಇರೋದ್ರಿಂದ ಇಲ್ಲಿ ನಿಲ್ಲಿಸಿದ್ರು ಅಂತ ಅನಿಸುತ್ತೆ. ಇನ್ನೇನು ಬಳ್ಳಾರಿಗೆ ಬಂದಂಗೆ ಇಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ ಬಳ್ಳಾರಿ. ಯಾಕಂದರೆ ನಾವು ತುಂಬ ಸಾರಿ ಬೈಕಲ್ಲೆಲ್ಲ ಅಡ್ಡಾಡಿದ್ದೀವಿ ಇಲ್ಲಿ ಈ ರೂಟಲ್ಲಿ. ಫ್ರೆಂಡ್ಸ್, ಇಲ್ಲಿ ಬಳ್ಳಾರಿ ಜಂಕ್ಷನ್ನು ಕ್ಯಾಬಿನ್ ಲೈನು ಏನಾಯಿತು ಬೈಪಾಸ್ ಲೈನ್ಗೂ ಮುಂಚೆ ಈ KKRTC ಬಸ್ ಸ್ಟ್ಯಾಂಡ್ ಹತ್ರ ಸುಮಾರು ಒಂದು 10 ನಿಮಿಷದಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇಳಿಯೋರು ಇಲ್ಲೇ ಇಳಿತಿದ್ದಾರೆ ನೋಡಿ, ಈ ಕಡೆಯಿಂದ ಇಳಿತಿದ್ದಾರೆ. ಆ ಕಡೆ ಅಲ್ಲ, ಆ ಕಡೆ ದೂರದಲ್ಲಿ ನೋಡಿದ್ರೆ KKRTC ಬಸ್ ಸ್ಟ್ಯಾಂಡು, ಬಳ್ಳಾರಿ ಸೆಂಟ್ರಲ್ ಬಸ್ ಸ್ಟ್ಯಾಂಡು ನೋಡಿ. ನಮ್ಮ ಜನರಲ್ ಕೋಚ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿ ಇನ್ನೂ ಫುಲ್ ಆಗಿಬಿಡುತ್ತೆ. ಇದಕ್ಕಿನ್ನ ಎಕ್ಸ್ಟ್ರಾ ಇನ್ನೊಂದು 4 ಜನರಲ್ ಕೋಚ್ ಕೊಟ್ಟರು ಇದೇ ಥರ ಫುಲ್ಲಾಗಿ ಪ್ಯಾಕ್ಡಾಗಿ ಹೋಗುತ್ತಿದ್ದು. ಸುಮಾರು ಒಂದು 15 ನಿಮಿಷ ಇಲ್ಲಿ ನಿಲ್ಲಿಸಿದ ನಂತರ ನಮ್ಮ ಟ್ರೈನು ಹೊರಟಿದೆ. ಇಲ್ಲಿ ಲೆಫ್ಟಲ್ಲಿ ಏನು ಕಾಣಿಸುತ್ತೆ ಅದು ಸೀದಾ ಬಳ್ಳಾರಿ ಕಂಟೋನ್ಮೆಂಟ್ಗೆ ಹೋಗುತ್ತೆ ಬೈಪಾಸ್ ಲೈನು. ನಾವೀಗ ರೈಟಲ್ಲಿ ಹೋಗ್ತಿರೋದ್ರಿಂದ ಸೀದಾ ಬಳ್ಳಾರಿ ಜಂಕ್ಷನ್ಗೆ ಹೋಗ್ತೀವಿ. ಈ ಲೆಫ್ಟಲ್ಲಿ ಒಂದು ಲೈನ್ ಕಾಣಿಸುತ್ತಲ್ಲ ನಿಮಗೆ, ಆ ಲೈನು ಸೀದಾ ಬಳ್ಳಾರಿ ಕಂಟೋನ್ಮೆಂಟ್ಗೆ ಹೋಗುತ್ತೆ. ಬಳ್ಳಾರಿ ಪ್ರೈವೇಟ್ ಬಸ್ ಸ್ಟ್ಯಾಂಡು ಎಲ್ಲ ಬರೀ ಸ್ಲೀಪರ್ ಬಸ್ಸುಗಳೇ ಇದ್ದಾವೆ, ಸ್ಲೀಪರು, ನಾನ್ AC. ಅಲ್ಲಿ ನೋಡಿ ನಮ್ಮ ಚಿತ್ರದುರ್ಗ ಚಳ್ಳಕೆರೆಗೆ ಹೋಗೋ ಬಸ್ ಇದ್ದಾವೆ. ಇವೆಲ್ಲ ನೈಟು ಬೆಂಗಳೂರಿಗೆ ಹೋಗ್ತವೆ. ಬಳ್ಳಾರಿ ಬೆಂಗಳೂರು, ಬಳ್ಳಾರಿ ಬೆಂಗಳೂರು, ಬೆಂಗಳೂರು ಬಳ್ಳಾರಿ, ಹಾಗೆ ಕೆಲವೊಂದು ಮಂಗಳೂರಿಗೆ ಹೋಗ್ತವೆ. ಫ್ರೆಂಡ್ಸ್, ನಾವೀಗ ನಮ್ಮ ಟ್ರೈನು ಬಂದು ಗುಂತ್ಕಲ್ಲಿಂದ ಹುಬ್ಳಿಗೆ ಹೋಗೋ ಮೈನ್ ಲೈನ್ಗೆ ಜಾಯ್ನ್ ಆಗುತ್ತೆ. ಅಲ್ಲಿ ಲೆಫ್ಟ್ ಸೈಡ್ ನೋಡ್ತಿರೋದು ಅದೇನು ನೋಡ್ತಿದ್ದೀರಾ ಅದು ಹುಬ್ಳಿಯಿಂದ ಗುಂತ್ಕಲ್ ಮೈನ್ ಲೈನ್ ಆಗುತ್ತೆ. ಡಬಲ್ ಲೈನು. ಇನ್ನೊಂದು 3ನೇ ಲೈನು ರೆಡಿ ಆಗ್ತಿದೆ. ಅದು ಇಲ್ಲಿಗೆ ನಾವು ಜಾಯ್ನ್ ಆಗ್ತೀವಿ ಬಳ್ಳಾರಿ ಜಂಕ್ಷನಲ್ಲಿ. ಏನು ಬಳ್ಳಾರಿ ಜಂಕ್ಷನ್ ಔಟರೇ ಇದು, ಜಸ್ಟ್ ಒಂದು 300 to 400 ಮೀಟರ್ಸ್ ಇದೆ. ಈಗ ನಾವು ಮೈಲ್ ಲೈನ್ಗೆ ಜಾಯ್ನ್ ಆಗಿದ್ದೀವಿ. ಪ್ಲ್ಯಾಟ್ಫಾರಮ್ ನಂಬರ್ 1 ಬಳ್ಳಾರಿ ಜಂಕ್ಷನ್. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 6:55ಕ್ಕೆ, ಬಟ್ ನಾವು ಬಿಫೋರ್ ಬಂದಿದ್ದೀವಿ 6:45ಕ್ಕೆ. 10 ನಿಮಿಷ ಬಿಫೋರ್ ಬಂದಿದ್ದೀವಿ. ಆರಾಮಾಗಿ ಟೈಮ್ ಇದೆ, ಒಂದು 20 ನಿಮಿಷ ಟೈಮ್ ಸಿಗುತ್ತೆ. ಯಾಕಂದರೆ 7 ಗಂಟೆಗೆ ಇಲ್ಲಿಂದ ಡಿಪಾರ್ಚರ್ ಆಗೋದು ನಾವು. ಸೊ 10 ನಿಮಿಷ ಬಿಫೋರ್ ಬಂದಿದ್ದೀವಿ, 10 ನಿಮಿಷ ಟೈಮ್ ಇದೆ. ಟೋಟಲ್ 20 ನಿಮಿಷ ಆಗುತ್ತೆ. 20 ನಿಮಿಷದ ನಂತರ ನಾವು ಇನ್ನೂ 2-3 ನಿಮಿಷ ಲೇಟಾಗಿ ಹೊರಟಿದೆ ಬಳ್ಳಾರಿ ಜಂಕ್ಷನಿಂದ. ಪ್ಲ್ಯಾಟ್ಫಾರಮ್ ನಂಬರ್ 1 ಬಳ್ಳಾರಿ ಜಂಕ್ಷನ್. ಇಲ್ಲಿ ಫುಲ್ ಪ್ಯಾಕ್ ಆಯಿತು. ತುಂಬ ಜನ ಮಂತ್ರಾಲಯಕ್ಕೆ ಹೋಗೋರು ಇದೇ ಟ್ರೈನ್ ಹತ್ತಿದ್ದಾರೆ, ಅದು ಜನರಲಲ್ಲಿ. ತೋರಿಸ್ತೀನಿ ನಿಮಗೆ ಯಾವ ಥರ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ನಿಂತ್ಕೊಳಕ್ಕೆ ಸಮೇತ ಕಾಲು ಇಟ್ಕೊಳಕ್ಕೂ ಜಾಗ ಇಲ್ಲ, ಆ ಥರ ಫುಲ್ಲಾಗಿದೆ ಟ್ರೈನು ಬಳ್ಳಾರಿಯಲ್ಲಿ.
ನೋಡಿ ನಿಂತ್ಕೊಳಕ್ಕೂ ಜಾಗ ಇಲ್ಲ, ಈ ಥರ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ ಬಳ್ಳಾರಿ ಜಂಕ್ಷನಲ್ಲಿ. ತುಂಬ ಜನ ಮಂತ್ರಾಲಯಕ್ಕೆ ಹೋಗೋರು ಇದೇ ಟ್ರೈನಲ್ಲಿ ಹತ್ತಿದ್ದಾರೆ. ನಮ್ಮ ಟ್ರೈನ್ ಈಗ ಗುಂತ್ಕಲ್ ಜಂಕ್ಷನ್ ನಿಯರ್ ಇದೆ. ಗುಂತ್ಕಲ್ ಜಂಕ್ಷನ್ ಬಂದ್ಬಿಟ್ಟು ಆಂಧ್ರ ಪ್ರದೇಶಲ್ಲಿ ಬರುತ್ತೆ. SCR ಝೋನ್ಗೆ ಬರುತ್ತೆ. ಇದೊಂದು ಡಿವಿಷನ್, ಗುಂತ್ಕಲ್ ಅನ್ನೋದು ಒಂದು ಡಿವಿಷನ್ನು. ಅಲ್ಲಿ ಲೈಟ್ಸ್ ಕಾಣಿಸುತ್ತೆ ನೋಡಿ, ಅದೇ ಗುಂತ್ಕಲ್ ಜಂಕ್ಷನ್ನು. ಇದನ್ನು ನಾವು ಈಗ ದೊಡ್ಡ ಕರ್ವ್ ಇದೆ ಇಲ್ಲಿ, ಅಲ್ಲಿ ಕಾಣಿಸುತ್ತಲ್ಲ ಮುಂದೆ, ನಮ್ಮ ಟ್ರೈನೇ ಅದು ಹೋಗ್ತಿರೋದು ಮುಂದೆ. ಸೊ ಕರ್ವ್ ತಗೊಂಡು ಗುಂತ್ಕಲ್ ಜಂಕ್ಷನ್ ಒಳಗೆ ಹೋಗ್ತೀವಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗುಂತ್ಕಲ್ ಜಂಕ್ಷನ್ ಒಳಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅನಿಸುತ್ತೆ. ಇಲ್ಲಿ ಲೋಕಲ್ ರಿವರ್ಸಲ್ ಆಗುತ್ತೆ ನಮ್ಮ ಟ್ರೈನ್ಗೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 8 ಗಂಟೆ 10 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದೈತೆ 7 ಗಂಟೆ 50 ನಿಮಿಷಕ್ಕೆ. ಅಂದರೆ 20 ನಿಮಿಷ ಬಿಫೋರ್ ಬಂದಿದೆ ಮತ್ತು 10 ನಿಮಿಷ ಹಾಲ್ಟ್ ಇದೆ. ಸೊ ಫೈನಲಿ ಇಲ್ಲಿ ಒಂದು 25 ನಿಮಿಷ ಟೈಮ್ ಸಿಗುತ್ತೆ. ಬಟ್ ಇಲ್ಲಿ ಇನ್ನೂ ಲೇಟ್ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಫ್ರೆಂಡ್ಸು, ನಾನು ಹೇಳಿದ್ನಲ್ಲ ಆಗಲೇ ನಮ್ಮ ಚಿತ್ರದುರ್ಗದಲ್ಲಿ ನಾನು ಗುಂತ್ಕಲ್ವರೆಗೂ ಅಷ್ಟೇ ಟಿಕೆಟ್ ತಗೊಂಡಿರೋದು ಜನರಲಲ್ಲಿ ಅಂತ. ಯಾಕಂದರೆ ನಾನು ಇಲ್ಲಿಂದ ಬುಕ್ ಮಾಡಿದೆ, ಇಮಿಡಿಯೇಟ್ಲಿ ಕರೆಂಟಲ್ಲಿ ಸಿಕ್ತು ನನಗೆ ಗುಲ್ಬರ್ಗದಲ್ಲಿ. ನಂದು ಅಪ್ಪರ್ ಬರ್ತು. ಸೊ ನಾನು ಇಲ್ಲಿ ಊಟ ತಗೊಂಡೆ. 120 ರೂಪಾಯಿ ಕೊಟ್ಟು ಒಂದು ಚಿಕನ್ ಬಿರಿಯಾನಿ, ಹಾಗೆ 80 ರೂಪಾಯಿ ಕೊಟ್ಬಿಟ್ಟು ಒಂದು ಎಗ್ ರೈಸು. ಸುಮಾರು 1 ಅವರ್ ನಿಲ್ಲಿಸಿದ ನಂತರ ಗುಂತ್ಕಲ್ಲಿಂದ ಹೊರಟಿದೆ ನಮ್ಮ ಟ್ರೈನು. ಸೊ ನಾನು ಊಟ ಮಾಡ್ತಿರೋದ್ರಿಂದ ನಿಮಗೆ ಹೊರಗಡೆ ಹೋಗಿ ತೋರ್ಸೋಕ್ಕಾಗ್ತಿಲ್ಲ. ಇನ್ನು ನಮ್ಮ ಸೌತ್ ಇಂಡಿಯಾ ಬಿಟ್ಟಿಲ್ಲ, ಆಲ್ರೆಡಿ ಟ್ರೈನ್ ಗಲೀಜಾಗಿಬಿಟ್ಟಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ನಾರ್ತ್ ಇಂಡಿಯನ್ಸ್ ಇರೋ ಕಡೆ ಈ ಥರ ಗಲೀಜು ನಾರ್ಮಲಿ. ನಮ್ಮ ಟ್ರೈನ್ ಈಗ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸೆಂಟ್ರಿಗೆ ಆದೋಣಿ ರೈಲ್ವೆ ಸ್ಟೇಷನ್ ಎಗಿಸ್ಬಿಟ್ಟಿದ್ದೀನಿ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್, ಇಲ್ಲಿಂದ ಮಂತ್ರಾಲಯ 15 ಕಿಲೋಮೀಟ್ರ್ ಆಗುತ್ತೆ. ಹೊರಗಡೆ ಹೋದರೆ ನಿಮಗೆ ಆಟೋಗಳು ಸಿಗುತ್ತೆ, ಕೇವಲ ಒಂದು 20 ರೂಪಾಯಲ್ಲಿ ಕರ್ಕೊಂಡು ಹೋಗ್ತಾರೆ ಮಂತ್ರಾಲಯಕ್ಕೆ. ಬಸ್ಸಸ್ಸು ಅವೈಲೇಬಲ್ಟಿ ಇದೆ, ಅಂದರೆ ಒಂದು ಸ್ವಲ್ಪ ದೂರ ನಡಿಬೇಕು. ಸೊ ಇದು ಬೆಟ್ರ್ ಟ್ರೈನು ನಮ್ಮ ದುರ್ಗದಿಂದ ಬರೋರಿಗೆ. ಬಟ್ ನಮ್ಮ ಚಳ್ಳಕೆರೆಯಿಂದ ಬರೋರಿಗೆ ಇದು ಬೆಟ್ರ್ ಟ್ರೈನ್ ಅಲ್ಲ. ಭಾನುವಾರ ಒಂದು ಟ್ರೈನ್ ಇದೆ, ಟಾಟಾನಗರ್ ಎಕ್ಸ್ಪ್ರೆಸ್ಸು. ಅದರಲ್ಲಿ ಫುಲ್ ಇರುತ್ತೆ. ಆ ಟ್ರೈನು ಫುಲ್ ಅಂದರೆ ಫುಲ್ ಬರುತ್ತೆ. ಅದಕ್ಕಿಂತ ಬೆಟ್ರಾಗಿ ನಾನು ಇನ್ನೊಂದು ಟ್ರೈನ್ ಜರ್ನಿ ಮಾಡ್ತೀನಿ ನಮ್ಮ ಚಳ್ಳಕೆರೆಯಿಂದ ಮಂತ್ರಾಲಯಕ್ಕೆ. ಸೊ ಈ ಟ್ರೈನ್ ಏನಿದೆ, ಈ ಟ್ರೈನ್ ವಾರಣಾಸಿ ಆಗಿರ್ಬೋದು, ಜೈಪುರ್ ಸೂಪರ್ ಫಾಸ್ಟ್ ಆಗಿರ್ಬೋದು, ಹಾಗೆ ಟಾಟಾನಗರ್ ಆಗಿರ್ಬೋದು, ನಮ್ಮ ದುರ್ಗದವ್ರಿಗೆ ಯೂಸ್ಫುಲ್ ಇದೆ ಇದು ಮಂತ್ರಾಲಯಕ್ಕೆ ಬರೋಕ್ಕೆ. ಫ್ರೆಂಡ್ಸ್ ನೋಡಿ, ನಮ್ಮ ಟ್ರೈನ್ ಈಗ ಕಲಬುರ್ಗಿ ಹತ್ತತ್ರ ಇದೆ. ನೀರು ಬರ್ತಿಲ್ಲ, ಫ್ರೆಶ್ ಅಪ್ ಆಗೋಣ ಅಂದರೆ. ಆಲ್ರೆಡಿ ನೀರು ಖಾಲಿ ಆಗಿಬಿಟ್ಟಿದೆ. ತುಂಬ ವರಷ್ಟು ಮೇಂಟೆನೆನ್ಸ್ ಇದೆ ಈ ಟ್ರೈನ್ಗೆ. ತುಂಬ ಅಂದರೆ ತುಂಬ ಗಲೀಜಿದೆ. ವಾರಣಾಸಿಗೆ ಹೋಗೋಷ್ಟೊತ್ತಿಗೆ ಈ ಟ್ರೈನು ಇನ್ನೂ ಹೊಲಸಾಗ್ಬಿಟ್ಟಿರುತ್ತೆ. ಕಲಬುರ್ಗಿ ಔಟರಲ್ಲಿದೆ ನಮ್ಮ ಟ್ರೈನ್ ಈಗ, ಕಲಬುರ್ಗಿ ಜಂಕ್ಷನ್ ಔಟರಲ್ಲಿ. ಯಾವುದೋ ಮೆಮು ಟ್ರೈನ್ ಇದೆ, ಕಲಬುರ್ಗಿಯಿಂದ ಬೀದರ್ಗೆ ಹೋಗೋ ಟ್ರೈನ್ ಅನ್ಸುತ್ತಿದ್ದು. ಕಲಬುರ್ಗಿಗೆ ಬರೋ ಟೈಮಿಂಗ್ ಇರೋದು 12 ಗಂಟೆ 47 ನಿಮಿಷಕ್ಕೆ. ಸೊ ಬಿಫೋರ್ ಹೋಗೋ ಚಾನ್ಸಸ್ ಇದೆ, ಯಾಕಂದರೆ ಇನ್ನೂ ಟೈಮ್ ಇದೆ ಕಲಬುರ್ಗಿ ಜಂಕ್ಷನ್ಗೆ. ಇಲ್ಲೊಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ಇದು ಮೇ ಬಿ SMVTಗೆ ಹೋಗೋ ವಂದೇ ಭಾರತ್ ಅನಿಸುತ್ತೆ. ಅದು ಆರೆಂಜ್ ಕಲರ್ ಇತ್ತು ನಾನು ನೋಡಿದಾಗ. ಮೇ ಬಿ ಏನಾದರೂ ಚೇಂಜ್ ಆಗುತ್ತೇನೋ, ವೈಟು ಆರೆಂಜ್ ಎರಡೂ ಬರ್ತಾವೇನೋ ಗೊತ್ತಿಲ್ಲ ನನಗೆ. ವಂದೇ ಭಾರತ್ ಟ್ರೈ ಮಾಡಿ ಅಂತ ತುಂಬ ಜನ ಹೇಳಿದರು ನನಗೆ. ನಮ್ಮ ರಂಜಿತ್ ಆ್ಯಂಡ್ ಟ್ರೈನ್ಸ್ ಅಂತೂ ತುಂಬ ಸರಿ ಹೇಳಿದ್ದಾನೆ, ಅಣ್ಣ ನೀನು ಮಾಡು ಅಂತ. ಬಟ್ ನನಗೆ ಯಾಕೆ ವಂದೇ ಭಾರತ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಮುಂದೊಂದು ದಿನ ಇಂಟ್ರೆಸ್ಟ್ ಬಂದರೆ ಮಾಡೋಣ. ಸದ್ಯಕ್ಕಂತೂ ವಂದೇ ಭಾರತ್ ಮಾಡಲ್ಲ ನಾನು. ಫ್ರೆಂಡ್ಸ್, 5 ನಿಮಿಷ ಬಿಫೋರು ನಮ್ಮ ಟ್ರೈನ್ ಕಲಬುರ್ಗಿ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ, ನಮ್ಮ ಕಲಬುರ್ಗಿ ಜಂಕ್ಷನ್ಗೆ.
ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ವೀಡಿಯೋ ಮಾಡ್ತಿರೋದು. ನನ್ನ ನೆಕ್ಸ್ಟ್ ಟ್ರೈನು ಇಲ್ಲಿಂದಾನೇ ಕನೆಕ್ಷನ್ ಇದೆ. ಅದು ಯಾವ ಟ್ರೈನ್ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಲಬುರಗಿಯಿಂದ ಯಾರ್ಯಾರು ನೋಡ್ತಿದ್ದಾರೆ ಗುಲ್ಬರ್ಗದಿಂದ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ವಾನಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ವಾಡಿ ಆಗಿರ್ಬೋದು ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ನನಗೆ ಫುಲ್ಲು ಚಿತ್ರದುರ್ಗದಿಂದ ಗುಂತಕಲ್ವರೆಗೂ ನಿಂತ್ಕೊಂಡು ಬಂದು 5 hours ಸ್ಟ್ಯಾಂಡಿಂಗಲ್ಲಿದ್ದೆ. ಫುಲ್ಲು ಟೈರ್ಡ್ ಆಗಿತ್ತು, ಅದರಿಂದ ನಾನು ತೋರ್ಸೋಕ್ಕಾಗಿಲ್ಲ. ಆಲ್ರೆಡಿ ಬಸವ ಎಕ್ಸ್ಪ್ರೆಸ್ಸಲ್ಲಿ ತೋರಿಸಿದ್ದೀನಿ, ನಾಂದೇಡ್ ಎಕ್ಸ್ಪ್ರೆಸ್ಸಲ್ಲಿ ತೋರಿಸಿದ್ದೀನಿ. ಹೊರಗಡೆಯಿಂದ ನಮ್ಮ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.